ಇನ್ನು ನಗರಸಭೆ ಪೌರಾಯುಕ್ತೆಗೆ ರಾಜೀವ್ ಗೌಡ ನಿಂದನೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಪೌರಾಯುಕ್ತೆಗೆ ಆಸಿಡ್ ಎರಚ್ತೀನಿ ಅಂತ ಹೇಳಿ ಯಾರೋ ಒಬ್ಬ ಅನಾಮಧೇಯ ಪತ್ರ ಬಂದಿದೆಯಂತ. ಅದನ್ನ ಕೋರ್ಟ್ಗೆ ಪತ್ರವನ್ನ ಸಲ್ಲಿಸಿದ್ದಾರೆ ಈಗ ಅಮೃತ ಗೌಡ ಅವರು. ಇನ್ಫ್ಯಾಕ್ಟ್ ಈಗ ಅಮೃತ ಗೌಡ ಅವರಿಗೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗತ್ತೆ ಬಹುಶಃ. ಯಾಕಂದ್ರೆ ಅವರಿಗೆ ಒಂದು ಪ್ರಾಣ ಬೆದರಿಕೆ ಕೂಡ ಹಾಕಿದ್ರು ರಾಜೀವ್ ಗೌಡ ಅವರು. ಜೊತೆಗೆ ಈಗ ಆಸಿಡ್ ಏರಿಸ್ತೀನಿ ಅಂತೇಳಿ ಕೂಡ ಪತ್ರಗಳು ಬರ್ತಾ ಇವೆ. ಸೊ ಇದನ್ನ ಗಂಭೀರವಾಗಿನೇ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಅಮೃತ ಗೌಡ ಅವರು ಈಗ ಪತ್ರವನ್ನ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಈಗ ಚಿಂತಾಮಣಿ ಕೋರ್ಟ್ಗೆ ಬೆದರಿಕೆ ಪತ್ರವನ್ನು ಅವರು ಸಲ್ಲಿಸಿದರೆ ಈ ಥರ ಎಲ್ಲ ಲೆಟರ್ಗಳು ಬರ್ತಾ ಇವೆ ನೋಡಿ ಅಂತ ಹೇಳಿ ಈಗ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೂ ಕೂಡ ಅಮೃತ ಗೌಡ ಅವರು ದೂರು ಕೊಟ್ಟಿದ್ದಾರೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಕಚೇರಿಗೆ ಕೂಡ ಇದು ಪತ್ರ ಬಂದಿರುವಂಥದ್ದು, ಬೆದರಿಕೆ ಪತ್ರ. ಸೊ ಭಯಭೀತರಾಗಿದ್ದಾರೆ ಪೌರಾಯುಕ್ತ ಅಮೃತ ಗೌಡ ಅವರು. ಸೂಕ್ತ ರಕ್ಷಣೆ ಕೊಡಿ ಅಂತ ಹೇಳಿ ಅವರು ಮನವಿ ಮಾಡಿದರೆ ಬಹುಶಃ ನ್ಯಾಯಾಲಯ ಕೂಡ ಆ ನಿರ್ದೇಶನ ಕೊಡುವಂಥ ಸಾಧ್ಯತೆಗಳಿವೆ. ಸೊ ಪೌರಾಯುಕ್ತೆಗೆ ನಿಂದನೆ ಬಳಿಕ ಈಗ ರಾಜೀವ್ ಗೌಡ ನಾಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೊಲೀಸರು 2ನೇ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಿದ್ದಾರೆ. ರಾಜೀವ್ ಗೌಡ ಅವರಿಗೆ ಸಂಬಂಧಪಟ್ಟಂತಹ 3 ಮನೆಗಳೇನಿವೆ, ಅವರಿಗೆ ಸೇರಿದಂತಹ ಮನೆಗಳು, ಆ 3 ಮನೆಗಳಿಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಈಗ ಪೊಲೀಸರು. ಮೊದಲ ನೋಟಿಸ್ಗೆ ಅವ್ರೇನು ಉತ್ತರ ಕೊಡಲಿಲ್ಲ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರು ಕೂಡ ಅವ್ರು ವಿಚಾರಣೆಗೆ ಹಾಜರಾಗಿಲ್ಲ, ಎಲ್ಲೋ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ, ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಅವರು. ಇನ್ನು ಈಗ 3 ಮನೆಗಳೇನಿದೆ ರಾಜೀವ್ ಗೌಡಕ್ಕೆ ಸೇರಿದಂಥದ್ದು, ಆ 3 ಮನೆಗಳಿಗೂ ಮತ್ತೊಂದು ನೋಟಿಸನ್ನು ಅಂಟಿಸಿ ಬಂದಿದ್ದಾರೆ. ಈಗ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲ ಇರುವಂತಹ ರಾಜೀವ್ ಗೌಡ ನಿವಾಸ, ಜೊತೆಗೆ ಸಂಜಯ ನಗರದ ಮನೆ, ಹಾಗೆ ಬೆಂಡಿಗಾನಹಳ್ಳಿಯಲ್ಲಿರುವಂತಹ ಇನ್ನೊಂದು ನಿವಾಸ, ಈ 3 ನಿವಾಸಗಳಿಗೆ ಈಗ ನೋಟಿಸ್ ಅಂಟಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ನೀಡ್ತಾರೆ. ಭೀಮಪ್ಪ, ಈಗ 2ನೇ ನೋಟಿಸ್ ಮತ್ತೆ ಜಾರಿಯಾಗಿದೆ. ಸೊ ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಅಂತ ಹೇಳೋನಾದ್ರು ಹೇಳಿದಾರೆ ಈ ನೋಟಿಸ್ನಲ್ಲಿ. ಸದ್ಯಕ್ಕೆ ಎಲ್ಲಿದ್ದಾರೆ ರಾಜೀವ್ ಗೌಡ ಅನ್ನೋದೀಗ ಇಷ್ಟೊಂದು ಅಬ್ಸ್ಕಾಂಡಿಂಗ್ ಆಗಿ ತಲೆ ಮರೆಸ್ಕೊಂಡು ಎಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ರೆಹಮಾನ್, ತಾವು ಹೇಳಿದಾಗೆ ನಿಜ. ಯಾಕೆ ಅಂತಂದ್ರೆ ರಾಜೀವ್ ಗೌಡಿಗೆ ಒಂದಲ್ಲ ಎರಡಲ್ಲ, ಈಗ ಪೊಲೀಸ್ ಮೂಲಗಳ ಪ್ರಕಾರ 4 ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಅವರು ಮೂಲ ಮನೆ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಮತ್ತು ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಮನೆ ಇದೆ, ಮತ್ತು ಸಂಜಯ್ ನಗರದಲ್ಲಿ ಮನೆ ಇದೆ. ಈ 3 ಮನೆಗಳಿಗೆ ಒಂದಲ್ಲ ಅಂತ 4 ನೋಟಿಸ್ಗಳನ್ನ ಸರ್ವ್ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಈಗ ಪತ್ನಿ ಸಹ ಇಲ್ಲ, ಮನೆ ಬೀಗ ಹಾಕೊಂಡು ಎಲ್ಲರೂ ಹೊರಟೋದ ಕಾರಣ ಈಗ ಪೊಲೀಸರು ಅವ್ರ ಮನೆಗೆ ಒಂದು ಕಾಂಪೌಂಡ್ಗೆ ಮತ್ತು ಬಾಗಿಲಿಗೆ ಒಂದು ನೋಟಿಸ್ಗಳನ್ನ ಹಚ್ಚಿ ಫೋಟೋ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಮತ್ತೊಂದೆಡೆ ಒಂದಲ್ಲ ಅಂತ 4 ತಂಡಗಳಿಂದ ರಾಜೀವ್ ಗೌಡ ಬಂಧನಕ್ಕೆ ನಿರಂತರವಾಗಿ ಹಗಲು ರಾತ್ರಿ ಶೋಧ ಕಾರ್ಯ ನಡೆದಿದೆ. ಮತ್ತು ಬೆಂಗಳೂರಿನ ಸೇರಿದಂತೆ ರಾಜ್ಯದ ವಿವಿಧೆಡೆ ಅಷ್ಟೇ ಅಲ್ಲದೆ ಕೇರಳ, ತಮಿಳುನಾಡು ಮತ್ತು ಬೆಂಗಳೂರು ಸುತ್ತಮುತ್ತ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಆದ್ರೂ ಸಹ ರಾಜೀವ್ ಗೌಡ ಇದುವರೆಗೂ ಪತ್ತೆ ಆಗಿಲ್ಲ. ಇದರಿಂದ ಪೊಲೀಸರು ಸಾರ್ವಜನಿಕವಾಗಿ ಪೊಲೀಸರ ಮೇಲೆ ಎಲ್ಲ ಒಂದ್ ಕಡೆ ಅನುಮಾನ ಬರ್ತಾ ಇದೆ. ಮತ್ತೊಂದು ಕಡೆ ಅಂತಂದ್ರೆ ಈಗ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಜಿ ಅವರಿಗೆ ನಿನ್ನೆಲ್ಲ ಮೊನ್ನೆನೆ ಒಂದು ಬೆದರಿಕೆ ಪತ್ರ ಬಂದಿದೆ. ಬೆದರಿಕೆ ಪತ್ರದಲ್ಲಿ ಆಸಿಡ್ ಹಾಕಿ ಹಚ್ಚುವುದಾಗಿ ಮತ್ತು ಕೆಲವು ಭಾಗಕ್ಕೆ ಹೋಗದಂತೆ ಒಂದು ಎಚ್ಚರಿಕೆ ನೀಡಲಾಗಿದೆ. ಇದರಿಂದ ಅಮೃತ ಗೌಡ ಈಗ ಭಯಭೀತರಾಗಿ ನಗರಸಭೆ ಕಚೇರಿಯಿಂದ ಒಂದ್ ನಿಮಿಷ ಭೀಮಪ್ಪ ಬಂದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯಾರೊಬ್ಬ ಹಿರಿಯ ಸಚಿವರು ಇವರ ರಕ್ಷಣೆಗೆ ನಿಂತಿದ್ದಾರಾ ಅನ್ನೋದು ಪ್ರಶ್ನೆ. ರಾಜೀವ್ ಗೌಡ ಪತ್ನಿ ಸಹನಾ ಜೊತೆ ಕಂಟಿನ್ಯೂಸ್ ಆಗಿ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರಂತೆ. ಹಿರಿಯ ಮಂತ್ರಿಯಿಂದಲೇ ರಾಜೀವ್ ಪತ್ನಿ ಜೊತೆಗೆ ಮಾತುಕತೆ ನಡೀತಾ ಇದೆ ಅಂತೇಳಿ ರಾಜೀವ್ ಗೌಡಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರಾ ಹಾಗಾದ್ರೆ ಇವರು? ನಾವಿದ್ದೀವಿ, ಏನು ತಲೆ ಕೆಡಿಸ್ಕೊಬೇಡಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಏನಾದರೂ ಚರ್ಚೆಗಳಾಗ್ತಾ ಇದೆಯಾ? ರಾಜೀವ್ನನ್ನ ಬಚಾವ್ ಮಾಡೋದಕ್ಕೆ ಈ ಪ್ರಭಾವಿ ಮಂತ್ರಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಎಸ್ ಭೀಮಪ್ಪ, ನೀವು ಹೇಳ್ತಾ ಇದ್ರಿ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ, ಜೊತೆಗೆ ಮಿನಿಸ್ಟರ್ ಸಪೋರ್ಟ್ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಕೇಳಿ ಬರ್ತಾ ಇದೆ. ಸ್ವತಃ ಅವರ ಪತ್ನಿ ಜೊತೆಗೆ ಯಾರೋ ಮಾತಾಡ್ತಾ ಇದ್ದಾರೆ, ಅವರ ಆಶ್ರಯ ಇದೆ, ಅವರ ಅಭಯ ಇದೆ ರಾಜೀವ್ ಗೌಡಗೆ. ಹಾಗಾಗಿನೇ ಪೊಲೀಸರು ಕೂಡ ಏನೋ ಆಕ್ಷನ್ ತಗೊಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದಾಗಲಿ, ಯಾರದು ಮಂತ್ರಿ ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ಅನ್ನುವಂಥದ್ರ ಬಗ್ಗೆ? ಹೌದು, ಈಗಾಗಲೇ ಸಾರ್ವಜನಿಕವಾಗಿ ರಾಜ್ಯಾದ್ಯಂತ ಜನಜೀವಿತವಾಗಿರ್ತಕ್ಕಂಥ ಆ ವ್ಯಕ್ತಿ ಹೆಸರು ಏನಂತಂದ್ರೆ, ಈಗ ಪೊಲೀಸರ ಮೂಲಗಳ ಪ್ರಕಾರ ಆ ವ್ಯಕ್ತಿಯ ಒಂದು ಫೋನ್ ನಂಬರ್ ಇಂದ ರಾಜೀವ್ ಗೌಡ ಅವರ ಪತ್ನಿಗೆ ಈ ಘಟನೆ ನಂತರ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಒಂದು ಪೊಲೀಸರ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಮತ್ತು ಆ ವ್ಯಕ್ತಿ ಸಹ ಒಂದು ಸಾರ್ವಜನಿಕವಾಗಿ ರಾಜೀವ್ ಗೌಡ ಏನ್ ಅಂತ ತಪ್ಪೇನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಮತ್ತು ಕೆಲವು ಮೀಡಿಯಾಗಳ ಜೊತೆ ಮಾತಾಡೋಗ್ಲೂ ಸಹ ನೀವೇ ಹಿಡಿದುಕೊಡಿ ಅನ್ನೋ ರೀತಿಯಲ್ಲಿ ಒಂದು ಉದ್ದಾಟದಿಂದ ಮಾತನಾಡಿದ್ರು. ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ, ರಾಜೀವ್ ಗೌಡನ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ 2 ಬಣಗಳಾಗಿದೆ. ಒಂದು ರಾಜೀವ್ ಗೌಡನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಗುಂಪು ಆದ್ರೆ, ಮತ್ತೊಂದು ಗುಂಪು ಇಲ್ಲ ಬಂಧಿಸಬಾರ್ದು, ಏನಂತ ದೊಡ್ಡ ಮಹಾ ಅಪರಾಧ ಮಾಡಿದಾರೆ ಅಂತಕ್ಕಂಥ ಒಂದು ಗುಂಪು. ಅಂದ್ರೆ ಈ ರಾಜೀವ್ ಗೌಡನ ಬಂಧನ ವಿಚಾರದಲ್ಲಿ ಪರ ವಿರೋಧ 2 ಗುಂಪುಗಳಾಗಿರುವ ಕಾರಣ ರಾಜೀವ್ ಗೌಡ ಬಂಧನ ವಿಳಂಬ ಆಗ್ತಿದೆ. ಮತ್ತು ಆ ಒಂದು ಹಿರಿಯ ಸಚಿವರ ಪ್ರಭಾವದ ಮೇಲೆ ರಾಜೀವ್ ಗೌಡ ಬಚಾವ್ ಆಗ್ತಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಗೊತ್ತಾಗ್ತಿದೆ. ರೆಹಮಾನ್, ಎಸ್, ಥ್ಯಾಂಕ್ ಯು ಭೀಮಪ್ಪ.